ನನ್ನ ಪ್ರೀತಿಯ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ಬೂದು ಕುಂಬಳಕಾಯಿ ಇದರ ವ್ಯವಸಾಯದ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡ್ತಿದ್ದು. ಇಲ್ಲಿ ನಾನು ಪ್ರಮುಖವಾಗಿ ಇದನ್ನು ಬೆಳೆಸುವ ರೀತಿ, ಇಲ್ಲಿ ಬರುವಂತಹ ತಳಿಗಳು, ಬೇಕಾದಂತಹ ನೀರು, ಭೂಗುಣ, ವಾತಾವರಣ, ಮಾಡಬೇಕಾದಂತಹ ಖರ್ಚು, ಗಳಿಸಿಕೊಳ್ಬಹುದಾದಂತಹ ಆರ್ಥಿಕ ಲಾಭ, ಇವುಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು. ಅದಕ್ಕಿಂತ ಮೊದಲು ನಮ್ಮ ಕೃಷಿ ಆಧಾರಿತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡುವರೆ ಕೇಳಿಕೊಳ್ತಿದ್ದೇನೆ. ಮಿತ್ರರೇ, ಬೂದು ಕುಂಬಳಕಾಯಿ ಇದೊಂದು ಹೆಚ್ಚಿನ ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಆರೋಗ್ಯವರ್ಧಕ, ಬಹು ಉಪಕಾರಿ, ಬಹು ಬೇಡಿಕೆಯುಳ್ಳ ತರಕಾರಿಯಾಗಿದ್ದು, ಮುಖ್ಯವಾಗಿ ಇದನ್ನು ಸಾಂಬಾರು ಪಲ್ಯ ತಯಾರಿಸಲು ಉಪಯೋಗಿಸ್ತಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇದನ್ನು ಸಿಹಿ ತಿಂಡಿ ಮತ್ತೆ ಹಲ್ವಾ ತಯಾರಿಸುವಲ್ಲಿಯೂ ತುಂಬಾನೇ ಪ್ರಸಿದ್ಧಿ ಪಡೆಯುತ್ತಿದೆ. ಇದರ ಬೇಡಿಕೆಯು ತುಂಬಾನೇ ಹೆಚ್ಚಾಗ್ತದೆ. ಆದರೆ ಉತ್ತಮ ಪ್ರಮಾಣದ ಬೂದು ಕುಂಬಳಕಾಯಿ ಲಭಿಸುತ್ತಿಲ್ಲ. ಆದ್ದರಿಂದ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ಸಿಗುವಂತಾಗಿದೆ. ಇದನ್ನು ಇತ್ತೀಚೆಗೆ ರಾಜಸ್ಥಾನ್, ಗುಜರಾತ್ಗಳಂತಹ ಉತ್ತರ ರಾಜ್ಯಗಳಿಗೆ ಕೊಡಲಾಗ್ತಿದ್ದು, ಅಲ್ಲಿ ತುಂಬಾನೇ ಬೇಡಿಕೆ ಇದೆ. ಇದನ್ನು ಅತ್ಯಂತ ಸುಲಭವಾಗಿ ವರ್ಷದ ಎಲ್ಲಾ ತಿಂಗಳುಗಳಲ್ಲಿಯೂ ಮಳೆ ಕಡಿಮೆ ಇರುವ ಪ್ರದೇಶಗಳಲ್ಲಿ ಧಾರಾಳವಾಗಿ ಬೆಳೆಸ್ಕೊಳ್ಬಹುದಾಗಿದೆ. ಇದಕ್ಕೆ ಬೇಕಾದಂತಹ ಮಣ್ಣಿನ ಬಗ್ಗೆ ಹೇಳುವುದಾದ್ರೆ, ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಫಲವತ್ತಾದಂತಹ ಕೆಂಪು ಅಥವಾ ಕಪ್ಪು ಮಣ್ಣು ತುಂಬಾನೇ ಉಪಯುಕ್ತವಾಗಿರ್ತದೆ. ಮಣ್ಣಿನ pH ವ್ಯಾಲ್ಯೂ ಬಗ್ಗೆ ಹೇಳುವುದಾದ್ರೆ ಸಾಧಾರಣ 5 ರಿಂದ 6 ಇದ್ರೆ ಉತ್ತಮವಾಗುತ್ತದೆ. ಇವುಗಳನ್ನು ಬೆಳೆಸುವ ಗದ್ದೆಗಳನ್ನು 4-5 ಸಾಲು ಸರಿಯಾಗಿ ಉಳುಮೆ ಮಾಡಿಕೊಂಡು, ಮೊದಲು ನಮ್ಮಲ್ಲಿರುವಂತಹ ಸಾವಯವ ಗೊಬ್ಬರಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಮಣ್ಣಿಗೆ ಸೇರಿಸಿಕೊಳ್ಬೇಕು. ಹಾಗೆಯೇ ಸಾಧಾರಣ ಒಂದು 60 ಕಿಲೋಗ್ರಾಂ ಸಾರಜನಕ, ಮತ್ತೊಂದು 20 ಗ್ರಾಂನಷ್ಟು ರಂಜಕ, ಮತ್ತೊಂದು 40 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನು 1 ಎಕರೆ ಪ್ರದೇಶಕ್ಕೆ ಒದಗಿಸಬೇಕಾಗ್ತದೆ. ನಂತರ ಮಣ್ಣನ್ನು ಹದ ಮಾಡುವವರೆಗೆ ಉಳುಮೆ ಮಾಡಿ 1 ಅಡಿ ಎತ್ತರ ಮತ್ತು 1 ಅಡಿ ಅಗಲದ ಮಡಿ ತಯಾರಿಸಿಕೊಂಡು ಬೀಜ ನಾಟಿ ಮಾಡಬೇಕಾಗ್ತದೆ. ಇಲ್ಲಿ ಅಂತರದ ಬಗ್ಗೆ ಹೇಳುವುದಾದ್ರೆ, ಗಿಡದಿಂದ ಗಿಡಕ್ಕೆ 2 ಅಡಿ ಮತ್ತೆ ಸಾಲಿನಿಂದ ಸಾಲಿಗೆ 8 ಅಡಿ ಅಂತರ ಕಾಯ್ದುಕೊಳ್ಬೇಕಾಗ್ತದೆ. ನಾಟಿ ಮಾಡಿದ 1 ವಾರದಲ್ಲಿ ಗಿಡಗಳು ಕಾಣಸಿಗ್ತವೆ. ಸಾಧಾರಣ ಒಂದು 15 ದಿನಗಳ ನಂತರ ಕಳೆ ತೆಗೆದು ಸ್ವಲ್ಪ ಮಣ್ಣು ಏರಿಸಿಕೊಳ್ಬೇಕಾಗ್ತದೆ. ಇದರ ನೀರಾವರಿಗಾಗಿ ಡ್ರಿಪ್ ಇರಿಗೇಷನ್ ಅಂದ್ರೆ ಹನಿ ನೀರಾವರಿ ಯೋಗ್ಯವಾಗಿದ್ದು, ವಾತಾವರಣ ಮತ್ತು ಮಣ್ಣಿನ ಗುಣಲಕ್ಷಣಗಳಿಗೆ ಅನುಸಾರವಾಗಿ ನೀರನ್ನು ಒದಗಿಸಬೇಕಾಗ್ತದೆ. ಬಿತ್ತನೆ ಬೀಜದ ಪ್ರಮಾಣವು ಸಾಧಾರಣ 1 ಎಕರೆ ಭೂ ಪ್ರದೇಶಕ್ಕೆ 1 kg ಬೀಜ ಬೇಕಾಗ್ತದೆ. ಇಲ್ಲಿ ಉತ್ತಮ ಮಟ್ಟದ ಬೀಜಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಇಲ್ಲಿ ಬರುವಂತಹ ತಳಿಗಳ ಬಗ್ಗೆ ಹೇಳುವುದಾದ್ರೆ, CO1 ಮತ್ತೆ CO2 ಪ್ರಮುಖವಾದ 2 ತಳಿಗಳಾಗಿರ್ತವೆ. ಸಾಮಾನ್ಯವಾಗಿ ಗಿಡಗಳಲ್ಲಿ 1 ತಿಂಗಳಲ್ಲಿ ಹೂಗಳು ಕಾಣಸಿಗ್ತವೆ. ಈ ಹೂ ಬಂದು ಕಾಯಿ ಕಚ್ಚುವ ಸಂದರ್ಭಗಳಲ್ಲಿ ಹುಳಗಳ ಹಾವಳಿ ಆರಂಭ ಆಗ್ತದೆ. ಈ ಹುಳಗಳನ್ನು ನಿರ್ವಹಿಸುವುದೇ ಈ ಬೆಳೆಯಲ್ಲಿರುವಂತಹ ಮುಖ್ಯ ಸವಾಲು ಆಗುತ್ತದೆ. ಆರಂಭದಲ್ಲಿ ನಾವು ನೈಸರ್ಗಿಕವಾಗಿ ನಿರ್ವಹಿಸಬಹುದಾದರೂ ವಿಪರೀತವಾದಾಗ ಪೆಸ್ಟಿಸೈಡ್ ಉಪಯೋಗವು ಅನಿವಾರ್ಯವಾಗ್ತದೆ. ಇಲ್ಲಿ ಹುಳಗಳನ್ನು ಟ್ರ್ಯಾಪ್ ಮಾಡಲು ಹಾಳೆಗಳನ್ನು ಉಪಯೋಗಿಸಬಹುದಾಗಿದೆ. ಈ ಹಾಳೆಗಳಲ್ಲಿ ಹುಳಗಳನ್ನು ಆಕರ್ಷಿಸುವ ಪರಿಮಳವಿದ್ದು, ಅದರ ಮೇಲೆ ಬಂದು ಹುಳಗಳು ಕೂತ್ರೆ ಅದರಲ್ಲಿರುವಂತಹ ಅಂಟು ಅದನ್ನು ಹಿಡಿದಿಟ್ಟುಕೊಳ್ಳುವುದರಿಂದ ಹುಳಗಳು ಸಾಯುವಂತೆ ಮಾಡ್ತದೆ. ಈ ಬೂದು ಕುಂಬಳಕಾಯಿಗಳು ನಾಟಿ ಮಾಡಿದ 3 ತಿಂಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಎಲ್ಲವನ್ನು ಸರಿಯಾಗಿ ನಿರ್ವಹಿಸಿದಲ್ಲಿ ಮತ್ತೆ ಅದಕ್ಕೆ ಪೂರಕವಾದಂತಹ ವಾತಾವರಣವು ಸಿಕ್ಕಿದಲ್ಲಿ 1 ಎಕರೆ ಭೂ ಪ್ರದೇಶದಲ್ಲಿ ಸಾಧಾರಣ ಒಂದು 15 ರಿಂದ 20 ಟನ್ ಕುಂಬಳಕಾಯಿಯನ್ನು ಸುಲಭವಾಗಿ ನಾವು ತೆಗೆಯಬಹುದಾಗಿದೆ. ಇದು ಬೂದು ಕುಂಬಳಕಾಯಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ನಿಮಗೆ ಇನ್ನು ಯಾವುದೇ ಸಂದೇಹವಿದ್ದಲ್ಲಿ ಅಥವಾ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ
ಕಮೆಂಟ್ಸ್ ಬಾಕ್ಸ್‌ನಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ಇನ್ನು ಹೆಚ್ಚಿನ ಸಮಗ್ರ ಮಾಹಿತಿಯನ್ನು ಖಂಡಿತವಾಗಿ ಒದಗಿಸಲು ಪ್ರಯತ್ನಿಸಲಾಗುವುದು. ವಿಡಿಯೋ ಆಲಿಸಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.